ಪ್ರೀತಿ ಅಣ್ಣವರು ಇವತ್ತು ನಾಮಿನೇಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಅಣ್ಣನ ಬಗ್ಗೆ ಏನು ಹೇಳ್ತೀರಿ? ಒಂದು ವಕೀಲರಿಗೊಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಅಂತಲೇ ತಿಳ್ಕೊಂತೀವಿ ನಾವು. ಯಾಕೆ ಅಂದರೆ ನಾನು ಕೂಡ ಯಾವುದೇ ಒಂದು ದೇಶ ಇರಲಿಲ್ಲ ಫಸ್ಟಿಗೆ. ಏನೋ ಸಂಘದ ಚುನಾವಣೆ ಇದೆ, ನಾವು ಸ್ಪರ್ಧೆ ಮಾಡಬೇಕು, ಇಲ್ಲೆಲ್ಲ ಇದ್ದಾರೆ ಸ್ನೇಹಿತರುಗಳು, ಹಿರಿಯರೆಲ್ಲರೂ. ಆಯಿತು ನೋಡೋಣ ಅಂತಂದೇಳಿ ಸಂಘಕ್ಕೆ ಕಾಲಿಟ್ಟಿದ್ದು. ಬಟ್ ಸಂಘಕ್ಕೆ ಕಾಲಿಟ್ಟ ಮೇಲೆ ಗೊತ್ತಾಯಿತು ನಮ್ಮ ಜವಾಬ್ದಾರಿ ಎಷ್ಟರ ಮಟ್ಟಿಗಿದೆ ಅಂತಂದೇಳಿ. ಆ ಜವಾಬ್ದಾರಿಯನ್ನು ಅರ್ಥಕೊಂಡು ನಾವು ಕೆಲಸ ಮಾಡಿದರೆ ಇಲ್ಲೇನೆಲ್ಲ ಇವತ್ತೇನು ಸಿಸ್ಟಮ್ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಹಿಂದಿನಿಂದನೂ ನಡ್ಕೊಂಬರ್ತಾ ಇದೆ, ಮುಂದೆ ಕೂಡ ಇದೇ ಸಿಸ್ಟಮ್ ಇರುತ್ತೆ. ಈಗಿದೆ ಏನಿದೆ ಅದೇ ಕೂಡ ಮುಂದೆ ಇರುತ್ತೆ. ಇಲ್ಲೇನಪ್ಪ ಅಂದರೆ ಸಮಸ್ಯೆಗಳು ಬಂದಾಗ ಅವಕ್ಕೆ ಪರಿಣಾಮಕಾರಿಯಾದಂತಹ ಒಂದು ಚಿಕಿತ್ಸೆ ಕೊಡೋದು ಏನಂತೀವ, ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟು ಸಮಸ್ಯೆಗಳಿಗೆ ಸ್ಪಂದಿಸೋದು. ಅದು ಎಷ್ಟರ ಮಟ್ಟಿಗೆ ಸ್ಪಂದಿಸಿದ್ದೀವಿ ಅನ್ನೋದಕ್ಕೆ ಇವತ್ತು ನಾನು 2ನೇ ಚುನಾವಣೆಯಲ್ಲಿ ನಾನು ಹೈಕೋರ್ಟ್ ವಿಭಾಗದಲ್ಲಿ ಗೆದ್ದಿರೋದು ಕಾರಣ ಆಗಿದೆ. ಅಟ್ ಪ್ರೆಸೆಂಟ್ ನಾನು ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಬಾರ್ ಕೌನ್ಸಿಲ್ಲು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಏನಿದೆ, ಎಲ್ಲ ವಕೀಲರಿಗೂ ಇದು ತಾಯಿ ಸಮ. ಸೊ ಅದ್ರ ಸಮಸ್ಯೆಗಳು ತುಂಬ ಇದ್ದಾವೆ. ನಮ್ಮ ವಕೀಲರ ಸಂಘದಲ್ಲೇ ಸಮಸ್ಯೆಗಳು ತುಂಬ ಇದ್ದಾವೆ. ಈಗ ಒಂದು ಮೀಟಿಂಗ್ ಇದೆ, ಹೋಗ್ಬೇಕು ನಾನು ಕೂಡ ಅದಕ್ಕೆ. ಬಟ್ ನಾನು ಒತ್ತು ಕೊಡೋದಿಷ್ಟೇ, ರಾಜ್ಯದ ಎಲ್ಲ ವಕೀಲರಲ್ಲೂ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಯಾರಿಗೆ ಮತ ಕೊಡಿ, ಯಾರು ಪ್ರಾಕ್ಟೀಸ್ ಮಾಡ್ತಾರೆ ವಕೀಲರು, ಯಾರು ದಿನ ಕೋರ್ಟ್ ಹಾಕ್ಕೊಂಡು ಫೈಲ್ ಹಿಡ್ಕೊಂಡು ಕೋರ್ಟಿಗೆ ಹೋಗ್ತಾರೆ, ದಯವಿಟ್ಟು ಅಂಥವರಿಗೆ ಅವಕಾಶ ಕೊಡಿ. ಬೇರೆ ಯಾರಿಗೂ ಒಂದು ಅವಕಾಶ ಕೊಟ್ಟು 5 ವರ್ಷಕ್ಕೊಂದ್ಸರಿ ನಾವು ಬರೀ ತಾಲೂಕಾ ಪ್ಲೇಸ್ಗಳಲ್ಲಿ ಹೋಗಿದ್ದೀವಿ ಸುಮಾರು ಕಡೆ, ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ಪ್ರಶ್ನೆ ಮಾಡೋ ವಕೀಲರುಗಳಾಗಿ ಉಳ್ಕೋಬಾರ್ದು. ನಮಗೆ ನಾವು ಫಸ್ಟು ನಾವು ಸಮಸ್ಯೆನ ಅರ್ಥಕೊಂಡು ನಾವು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಚುನಾವಣೆ ಇದೆ. ನಾನು ಪ್ರತಿ ಸಂಘದಲ್ಲೂ ಸಹಿತ ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ಅದನ್ನೇ ಹೇಳಿದ್ದೀನಿ, ನಾವು ನಮ್ಮ ನಾಯಕರುಗಳನ್ನು ಆರಿಸುವುದರಲ್ಲಿ ಎಡವಿದ್ದೇವೆ. ದೇಶಕ್ಕೆ ಸ್ವತಂತ್ರ ಕೊಟ್ಟಂತಹ ಕೋರ್ಟ್ ಇದು ಬೇರೆ ಎಲ್ಲರದ್ದು ಶ್ರಮ ಇದೆ, ಬಟ್ ಸ್ವಲ್ಪ ಹೆಚ್ಚಿನ ಶ್ರಮ ಈ ಕೋರ್ಟಿಂದಿದೆ. ಮುಂದೆ ಕೂಡ ದೇಶವನ್ನು ಕಟ್ಟಲಿಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಬಜೆಟ್ ಎಲ್ಲ ಮಾತಾಡ್ತೀವಿ, ಇದ್ರ ಹಿಂದೆ ವಕೀಲರ ಶ್ರಮ ತುಂಬ ಇದೆ. ಬಟ್ ಏನಪ್ಪ ಅಂದರೆ ಒಂಥರ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಯಾರೋ ಒಬ್ಬರು ವಕೀಲರಿಗೆ ಏನಾದರೂ ಹುಷಾರಿಲ್ದಾಗೆ ಯಾವತ್ತದು ತುಂಬ ಮನಸ್ಸಿಗೆ ನೋವಾಯಿತು ಅಂದರೆ, ಒಂದು ಕೊರೋನಾ ಅಂತ ಸಮಯದಲ್ಲಿ 5,000 ರೂಪಾಯಿಗೋಸ್ಕರ ನಾವು ಬಂದು ಅಪ್ಲಿಕೇಶನ್ ಹಾಕಬೇಕು ಇಲ್ಲಿಗೆ ಅಂತಂದರೆ ಎಲ್ಲಿದ್ದೇವೆ ನಾವು? ಎತ್ತ ಸಾಕ್ತಾ ಇದ್ದೇವೆ ನಾವು? ದೇಶನೇ ಎತ್ಲಾಗ ಭಾರತ ಮುಂದುವರಿಯುತ್ತಿರುವ ರಾಷ್ಟ್ರ, ಅಲ್ಲಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೊನ್ನೆ ಎಲ್ಲ ಟಿ ವಿಯಾಗಿ ನೋಡಿದ್ವಿ, ಭಾರತ ಮುಂದುವರಿದ ರಾಷ್ಟ್ರ. ಮುಂದುವರಿದ ರಾಷ್ಟ್ರದಲ್ಲಿ ವಕೀಲರ ಪರಿಸ್ಥಿತಿ ಎಲ್ಲಿದೆ ಇವತ್ತು? ಅಂದರೆ ಇದಕ್ಕೆ ತಕ್ಕನಾಗಿ ಹಿಂದಿನಿಂದ ಸುಮಾರೊಂದು 3 ಎಲೆಕ್ಷನ್ನಿಂದ ಸರಿಯಾದ ರೀತಿಯಲ್ಲಿ ಕ್ರಮಗಳಾಗಿಲ್ಲ. ನಮ್ಮ ಪಾಲು ಏನು ಬರಬೇಕು ಸರ್ಕಾರದಿಂದ ಅದು ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಮಟ್ಟ ಒಂದು ಹೋರಾಟ ಆಗಿಲ್ಲ ಅಂತಂದರೆ ನಾವು ನಮ್ಮ ನಾಯಕರುಗಳನ್ನು ಆರಿಸುವುದರಲ್ಲಿ ಎಡವಿದ್ದೇವೆ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಎಲ್ಲ ವಕೀಲರುಗಳಿಗೂ ಯಾರಿಗೆ ಮತ ನೀಡಿ, ಪ್ರಥಮ ಪ್ರಶಸ್ತಿದ ಮತವನ್ನು ನಮ್ಮ ಸಹೋದರರಿಗೆ ನೀಡ್ರಿ ಅಂತ ನಾನು ಕೇಳ್ತಾ ಇಲ್ಲ. ಯಾಕೆಂದರೆ ನಾನು ಒಬ್ಬ ಜವಾಬ್ದಾರಿಯಲ್ಲಿ ಹುದ್ದೆಯಲ್ಲಿದ್ದೀನಿ. ಇಲ್ಲಿ ವಕೀಲರನ್ನು ರಕ್ಷಣೆ ಮಾಡೋದು, ವಕೀಲರ ಸಂಸ್ಥೆಗಳನ್ನು ರಕ್ಷಣೆ ಮಾಡೋದೇನಿದೆಯಲ್ಲ, ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಯಾರು ಪ್ರಾಕ್ಟೀಸ್ ಮಾಡ್ತಾರೆ, ಯಾರು ವಕೀಲರ ಬಗ್ಗೆ ಹಿತಾಸಕ್ತಿ ವಹಿಸಿದ್ದಾರೆ ಅವರಿಗೆ ದಯವಿಟ್ಟು ಮತ ಕೊಡಬೇಕು ಅಂತ ಕೇಳ್ಕೊತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವ್ರ ಬಗ್ಗೆ ಗೊತ್ತಿದೆ, ಶ್ರೀಕಾಂತ್ ಪಾಟೀಲ್ ಅಂತಂದರೆ ಇಲ್ಲಿ ಸುಮಾರು ಜನಕ್ಕೆ ಅವ್ರು ವಕೀಲರು ಅನ್ನೋದಕ್ಕಿಂತ ಗುರುಗಳು ಅನ್ನೋದರಲ್ಲೇ ಚಿರಪರಿಚಿತರು. ಯಾಕೆಂದರೆ 10 ವರ್ಷಗಳ ಕಾಲ ಅವರು ವಿವೇಕಾನಂದ ಲಾ ಕಾಲೇಜ್ನಲ್ಲಿ ವಿಸಿಟಿಂಗ್ ಫ್ಯಾಕಲ್ಟಿಯಾಗಿ ಒಬ್ಬ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಶಿಷ್ಯಂದ್ರೆ ಏನಿದ್ದಾರೆ ಅವ್ರ ಬಾಯಲ್ಲೇ ಅದನ್ನು ಕೇಳಬೇಕು. ಯಾಕಂದ್ರೆ ಒಂದು ಅಭಿಮಾನ ಅವ್ರ ಮೇಲೆ, ನಮ್ಮ ಗುರುಗಳು ನಮಗೆ ಚೆನ್ನಾಗಿ ಕಲಿಸಿದ್ದಾರೆ. ಇವತ್ತು ಹೈಕೋರ್ಟಲ್ಲಿ ನಾವೇನೋ ಬಂದು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೇವೆ ಪಾಟೀಲ್ರೆ ಅಂತಂದರೆ ಬಿಕಾಸ್ ಆಫ್ ನಮ್ಮ ಗುರುಗಳು ಅಂತ ಹೇಳ್ತಾರೆ. ಸೊ ಹಾಗೆ ಯಾವಾಗಿಂದನೂ ಅವ್ರು ಶ್ರಮ ಪಟ್ಕೊತ ಬಂದವರು. ಅವ್ರು ಅಕಾಡೆಮಿಕಲಿ ಹಿ ಈಸ್ ವೆರಿ ಸ್ಟ್ರಾಂಗ್. ನಾವು ಆ ಥರ ಇಲ್ಲ, ನಾವು ಒಂಥರ ಮಾಸು, ಅಷ್ಟು ಮಾತ್ರ ಹೇಳ್ಬೋದು. ಸೊ ನಮ್ಮ ಜೊತೆ ಅವರು ಕೂಡ ಈಗ ಅವ್ರು ಫಸ್ಟ್ ನಿಂತಿದ್ದರು. ಲಾಸ್ಟ್ ಟೈಮ್ ಕಳೆದ ಚುನಾವಣೆಯಲ್ಲಿ ನಿಂತ್ಕೊಂಡು ಒಂದು ಮಟ್ಟದ ಒಂದು ಸ್ಥಾನಕ್ಕೆ ಬಂದು ನಾವು ಡಿಫೀಟ್ ಆದ್ವಿ ಎಲೆಕ್ಷನ್ನ. ಬಟ್ ಆ ಒಂದು ಸೋಲನ್ನು ಗೆಲುವಿನ ಪ್ರಥಮ ಹೆಜ್ಜೆ ಅಂದ್ಕೊಂಡು ತಿಳ್ಕೊಂಡು ನಾವು ಮುಂದಕ್ಕೆ ಎಲೆಕ್ಷನ್ಗೆ ಮತ್ತೆ ಬರ್ತಾ ಇದ್ದೀವಿ ಸರಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತು ನಮ್ಮ ನಾಮಿನೇಷನ್ನಿಗೆ ಶಿಕಾರಿಪುರದಿಂದ ವಕೀಲರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಮಿಸ್ಟರ್ ಹೇಮರಾಜ್ ಸಹೋದರರು ಬಂದಿದ್ದಾರೆ. ಇಲ್ಲಿ ನಮ್ಮ ಸಹೋದರರು ಮಧು ಅಂತ ಇದ್ದಾರೆ, ಮತ್ತು ರಘು ಇದ್ದಾನೆ, ಬಾಲಾಜಿ ಅವರಿದ್ದಾರೆ ಹಿರಿಯ ಸಹೋದರರು. ಈ ಕಡೆ ನಮ್ಮ ಹಿರಿಯ ವಕೀಲರಾದಂತಹ ಕಿತ್ತೂರು ಅವರಿದ್ದಾರೆ, ಜೈ ಕಿತ್ತೂರು ಅವರು. ಸೊ ಇದೆಲ್ಲ ಪ್ರೀತಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ಬಸವರಾಜ್ ಇದ್ದಾನೆ, ಕಿರಣ್ ಇದ್ದಾರೆ, ಸೊರಬದಿಂದ ಬಂದಿದ್ದಾರೆ ವಕೀಲರು ಇವತ್ತಿನ ದಿನ. ನಾನು ಹೇಳೋದು, ನಾವು ವಕೀಲರು ನಾಮಿನೇಷನ್ ಫೈಲ್ ಮಾಡೋಕ್ಕೆ ಬಂದಿದ್ದೇವೆ ಅಂದರೆ ವಕೀಲರೇ ಬರಬೇಕು. ಆತ್ಮೀಯರು ಬೇರೆ ಇರಲಿಲ್ಲ ಬರ್ತಾರೆ. ಬಟ್ ಚುನಾವಣೆಗಾಗಿ ನೋಡ್ತೇವಲ್ಲ, ವಕೀಲರ ಸಂಘಗಳ ಚುನಾವಣೆಯಲ್ಲಿ ಯಾರೋ ಬಂದು ಕ್ಯಾನ್ವಾಸ್ ಮಾಡೋದು, ಯಾರೋ ಇದು ನಮ್ಮ ಚುನಾವಣೆ ನಾವು ಮಾಡ್ಕೊಳ್ಳೋಣಲ್ಲ. ಸೊ ಯಾರ್ಯಾರನ್ನೂ ಜನ ಕರ್ಕೊಂಬಂದು ಅದೆಲ್ಲ ಮಾಡೋದಿರಲ್ಲ. ಸೊ ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಾರೆ ಎಲ್ಲರಿಗೂ. ಇದು ಗೆಲುವಾಗಿ ಪರಿವರ್ತನೆ ಆಗಲಿ ಅನ್ನೋದೊಂದೇ ನನ್ನ ಆಸೆ. ಎಲ್ಲರಿಗೂ
ತುಂಬ ಹೃದಯ ಧನ್ಯವಾದಗಳು. ಹಾಂ ಕೇಳಿ ಸರ್. ಹೊಸಬ್ರು ಬರಬೇಕಾ ಹಾಂ. ಹಳೆಬರನ್ನ ಕಂಟಿನ್ಯೂ ಮಾಡಬೇಕಾ? ಅದು ಮತದಾರರಿಗೆ ಬಿಟ್ಟಿದ್ದು ಸರ್. ಯಾಕೆಂದ್ರೆ ಮತದಾರರ ಆಯ್ಕೆಯನ್ನು ನಾವು ಯಾವತ್ತಿದ್ರೂ ಗೌಸ್ಬೇಕು. ಬಟ್ ನಾನು ಒಂದು ಹೇಳ್ತೀನಿ, ಹೊಸ ನೀರು ಒಂದೇ ಸರಿಗೆ ಬಂದುಬಿಟ್ರೆ ಪ್ರವಾಹ ಆಗ್ತದಂತೆ. ಹಳೆ ನೀರಿನ ಜೊತೆಗೆ ಹೊಸ ನೀರು ಸೇರ್ಕೊಂಡು ಹೋದರೆ ಅದು ಮುಂದಕ್ಕೆ ತಿಳಿ ಆಗ್ತಾನೂ ಹೋಗ್ತತಿ. ಆ ಒಂದು ನದಿಗೆ ಏನಿದೆಯಲ್ಲ ಒಂದು ಅರ್ಥನೂ ಬರ್ತದಂತೆ. ಸೊ ಹೊಸಬ್ರಿಗೆ ಅವಕಾಶ ಸಿಗಬೇಕು. ಹಳೆ ನೀರು ಪೂರ್ತಿ ಹೋಗಬಾರ್ದು ಸರ್. ಹೊಸ ಕರೆಕ್ಟಾಗಿ ಹೇಳಿದರು ನಮ್ಮ ಬಾಲಾಜಿ ಅವರು. ಹಳೆ ಬೇರಂತೆ, ಹೊಸ ಚಿಗುರಂತೆ. ನಮ್ಮ ಪ್ರಕೃತಿ ಸರ್ ಅದು. ಫಸ್ಟ್ ಪ್ರಕೃತಿಗೆ ನಾವು ಗೌರವಿಸ್ಬೇಕು. ಎಲ್ಲ ಹೊಸದು ಅಂತ ಮಾಡಿದ್ರೆ ಕ್ರಾಂತಿ ಆಗ್ತದೆ. ಅಷ್ಟರ ಮಟ್ಟಿಗೆ ಕ್ರಾಂತಿ ಎಲ್ಲ ಅವಶ್ಯಕತೆ ಇಲ್ಲ. ವಿ ಆರ್ ಇನ್ 21st century. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಬಾಲಾಜಿ ಅಂತ. ಇಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಸುಮಾರು 18 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನನಗೆ ಶ್ರೀಕಾಂತ್ ಪಾಟೀಲ್ರು ಸುಮಾರು 17 ವರ್ಷದಿಂದನೂ ಪರಿಚಯ. ಬೆಂಗಳೂರಿಗೆ ಹೈಕೋರ್ಟಿಗೆ ಬಂದಾಗ್ಲಿಂದನೂ ಅವ್ರ ಪರಿಚಯ. ಆವತ್ತು ಹೆಂಗೆ ಮಾತಾಡಿಸ್ತಿದ್ರು ಇವತ್ತು ಅದೇ ರೀತಿ ಇದ್ದಾರೆ. ಒಂದು ಸಮಾಜ ಜೀವಿ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಆದ್ದರಿಂದ ಅವ್ರಿಗೆ ಮೊದಲ ಪ್ರಾಶಸ್ತ್ಯ ಕೊಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡಿ. ಬದಲಾವಣೆ ಜಗದ ನಿಯಮ, ಅದಕ್ಕೆ ಅವ್ರದ್ದೇ ಆದೊಂದು ತಯಾರಿಲಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೊಂದು ಸೂಕ್ತ ವೇದಿಕೆ ರಚಿಸ್ಕೊಟ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೇಮರಾಜ್ ಅಂತ, ಶಿಕಾರಿಪುರ ವಕೀಲರ ಸಂಘದ ಮಾಜಿ ಕಾರ್ಯದರ್ಶಿ. ಈ ದಿನ ನಮ್ಮ ಆತ್ಮೀಯರು ಮತ್ತು ಸ್ನೇಹಿತರಾದಂಥ ಶ್ರೀಕಾಂತ್ ಪಾಟೀಲ್ರವರ ನಾಮಿನೇಷನ್ ಉದ್ದೇಶಕ್ಕೋಸ್ಕರ ಬಂದಿದ್ವಿ. ದಯಮಾಡಿ ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಇಷ್ಟೇ, ಈಗ ನಾನು ಕೆಲಸ ಮಾಡ್ತೀನಿ ಅನ್ನೋ ಒಂದು ಉತ್ಸಾಹ ಇರೋಂಥವ್ರನ್ನ ನಾವು ಆಯ್ಕೆ ಮಾಡ್ಬೇಕು. ಸುಮ್ಮನೆ ಯಾರ್ಯಾರನ್ನೂ ಆಯ್ಕೆ ಮಾಡಿ ಯುವಕರನ್ನ ಆಯ್ಕೆ ಮಾಡಬೇಕು. ಅವ್ರಿಗೆ ಹೊಸತನ ಇದೆ, ಹೊಸ ಬೆಳವಣಿಗೆ ಇದೆ, ಹೊಸದಾಗಿ ಏನು ಮಾಡ್ಬೇಕನ್ನೋ ಆಲೋಚನೆ, ಶಕ್ತಿ, ಬುದ್ಧಿವಂತಿಕೆ ಇದೆ. ಅದರಲ್ಲಿ ಉತ್ಸಾಹಿಗಳಿದ್ದಾರೆ. ನಮ್ಮ ಶ್ರೀಕಾಂತ್ ಪಾಟೀಲ್ರು ಭಾಳ ಆಕ್ಟಿವಿಟಿ ಇದ್ದಾರೆ. ಏನಾದರೂ ಒಂದು ಸಾಧನೆ ಮಾಡ್ತಾರೆ ಕೆಲಸ ಅನ್ನೋ ಒಂದು ಭರವಸೆ ಅವ್ರ ಮೇಲೆ ಇದೆ. ನಿಜವಾಗ ಅವ್ರು ಮಾಡೇ ಮಾಡ್ತಾರೆ. ಆದ್ದರಿಂದ ಎಲ್ಲ ನನ್ನ ರಾಜ್ಯದ ವಕೀಲ ಮಿತ್ರರಲ್ಲಿ ಮತ್ತು ಸದಸ್ಯರಲ್ಲಿ, ಹಿರಿಯರಲ್ಲಿ, ಕಿರಿಯರಲ್ಲಿ ಕೇಳಿದಾರಂದರೆ ದಯಮಾಡಿ ಮೊದಲಿನ ಪ್ರಾಶಸ್ತ್ಯ ಮತವನ್ನು ನಮ್ಮ ಶ್ರೀಕಾಂತ್ ಪಾಟೀಲ್ರವರಿಗೆ ನೀಡಿ ಅವ್ರನ್ನ ಗೆಲ್ಲಿಸಿ ನಿಮ್ಮ ಸೇವೆಗೆ, ನಮ್ಮೆಲ್ಲರ ಸೇವೆಗೆ ಅವ್ರನ್ನ ಆಯ್ಕೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.